ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತೊಳಗಡೆ ಬಂದಿದ್ದೀವಿ ಯಾಕಂದರೆ ಇವತ್ತು ಒಂದು ಕೆಲಸ ಇದೆ ಮತ್ತು ಅಥರ್ವಗೂ ಕೂಡ ನವರಾತ್ರಿ ಹೆಂಗಿರುತ್ತೆ ಅಂತ ತೋರಿಸ್ತಾಮಿ ಅಂತ ಅದು ಕರ್ಕೊಂಡ್ಬಂದಿದ್ವಿ. ಯಾಕಂದರೆ ನಾನು 3 ಅಂತಸ್ನಾಗ ಇರೋದ್ರಿಂದ ಅವನಿಗೆ ಮ್ಯಾಗಿಂದ ಏನು ತೋರಿಸಿದ್ರೆ ಮ್ಯಾಗಿಂದೇನೆ ತೋರಿಸ್ತಿದ್ದೆ. ಬಿಕಾಸ್ ಇಲ್ಲಿ ಮಂಕಿ ಕಾಟ ತುಂಬ ಇರೋದ್ರಿಂದ ಸೊ ನಾವು ಜಾಸ್ತಿ ತಳಗೆ ಇಳಿಯಲ್ಲ. ಸೊ ಅದಕ್ಕೆ ನೋಡ್ತಿದ್ರೆ ಈ ಥರ ಫುಲ್ ಮಿಂಚು ಟೈಪ್ ಇರುತ್ತೆ. ಎಲ್ಲ ಕಡೆ ಲೈಟಿಂಗ್ಸ್ ಇರುತ್ತೆ. ಕೆಲವು ಗಿಡಗಳಿಗೂ ಕೂಡ ಲೈಟಿಂಗ್ಸ್ ಹಾಕ್ತಾರೆ ಅವರು. ಸೊ ಅದ್ರ ನಂತರ ಇಲ್ಲಿ ಫೆಸ್ಟಿವಲ್, ದುರ್ಗಾದೇವಿದು ಫೆಸ್ಟಿವಲ್ ತುಂಬ ಗ್ರ್ಯಾಂಡ್ ಇರುತ್ತೆ. ಅವರು ತುಂಬ ನಂಬಿಕೆ. ಅದ್ರ ನಂತರ ಇಲ್ಲಿ ಲಾಸ್ಟ್ ದಸರಾ ಟೈಮಿಗೆ ಇದು ಪೋನಾಲು ಅಂತ ಏನೋ ಮಾಡ್ತಾರೆ. ಸೊ ಅದು ಕೂಡ ಸಾಧ್ಯತೆ ಆದರೆ ತೋರಿಸ್ತಿದ್ದೇನೆ. ಇದು ನೋಡ್ತಿದ್ರೆ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ಮುಂದ್ಗಡೆ ಗಣೇಶ ಫುಲ್ ಫಳ ಹೊಳಿತಾ ಇದ್ದಾನೆ. ಆ ಥರ ಕೂಡ ನೋಡಿ ತುಂಬ ಖುಷಿಯಾಗಿದ್ದ. ಹಿಂಗೂ ಮಾಡ್ತಾರೆ ಮಮ್ಮಿ, ಗಣೇಶ ಐತಿ ನೋಡುತ್ತೆ ತುಂಬ ಎಂಜಾಯ್ ಮಾಡಿ ಹೇಳಕತ್ತಿದ್ದ. ಅವ ಮುಂದ್ಗಡೆ ಕುಂತಾನ, ಅದಕ್ಕೆ ನಾ ತೋರ್ಸೋಕ್ಕಾಗಲಿಲ್ಲ. ಸೊ ಇಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇನೆ, ಇಲ್ಲಿ ಇನ್ನೊಂದು ದುರ್ಗಾದೇವಿ ಕುಣಿಸಿದ್ದಾರೆ. ಅದು ಕೂಡ ಡೆಕೋರೇಷನ್ ಸಖತ್ತಾಗಿದೆ. ಅಲ್ಲಿ ಗಣೇಶ ಇದ್ದ, ಇಲ್ಲಿ ದುರ್ಗಾದೇವಿ ಅದಳೆ ನೋಡ್ಬೋದು. ಅಥರ್ವಂತರೂ ಫುಲ್ ಎಂಜಾಯ್ ಮಾಡಿದ್ದ. ವಾವ್, ಸಖತ್ತಿರುತ್ತಂತ ಇಲ್ಲಿ ಫೆಸ್ಟಿವಲ್. ಹೌದು, ಎಲ್ಲ ಕಡೆ ಫೆಸ್ಟಿವಲ್ ಸಖತ್ತಿರುತ್ತೆ. ಅವ್ರವ್ರ ಪ್ರಕಾರ ಅವ್ರವ್ರು ಮಾಡ್ತಾರೆ. ಸೊ ನೋಡ್ಬೋದು ಈ ಪ್ರಕಾರ ಮಾಡಿದ್ದಾರೆ. ಇಲ್ಲಿ ಜಾಸ್ತಿ ಗಣೇಶ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ, ದುರ್ಗಾದೇವಿ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ದುರ್ಗಾದೇವಿದ ದಿನ ಜಾಗರಣೆ ಮತ್ತು ದಿನ ಪ್ರಸಾದ ಕೂಡ ಇರುತ್ತೆ ಇಲ್ಲಿ. ಸೊ ಇದ್ರ ನಂತರ ಒಂದು ಕಡೆ ಹೋಗಬೇಕು. ಅದು ಎಲ್ಲಿ ಹೋಗ್ಬೇಕಂತ ನೀವು ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ನೀವು ಸ್ಕಿಪ್ ಮಾಡಲಾರೆ ವಿಡಿಯೋ ಫುಲ್ ನೋಡಿರಿ. ಎಲ್ಲಿ ಹೋಗ್ಬೇಕಂದ್ರೆ ನೆಕ್ಸ್ಟ್ ಆ ಥರ ಒಂದು ಬರ್ಡೇ ಸೆಲಿಬ್ರೇಷನ್ ಮಾಡೋದಕ್ಕೆ ಒಂದು ಪ್ರೈವೇಟ್ ಥಿಯೇಟರ್ ಇರುತ್ತೆ ಈ ಕಡೆ. ಸೊ ಅಲ್ಲಿ ಬುಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಡುತ್ತೆ ಮತ್ತು ಆಮೇಲೆ ಹೋಗೋಕ್ಕಾಗಂಗಿಲ್ಲ, ಮತ್ತು ಬುಕ್ ಆದರೆ ಕಷ್ಟ ಆಗುತ್ತೆ ಅಂತ ಈಗ ಅಡ್ವಾನ್ಸ್ ಬುಕ್ ಮಾಡೋಕ್ಕೆ ಹೋಗಿದ್ವಿ. ಅದರ ನಂತರ ಮನೆ ಕಡೆ ಬಂದಾಗ ಗಣೇಶ ವಾಪಸ್ ನೋಡ್ತೀನಂತ ಹಠ ಮಾಡಕತ್ತಿದ ಅಥರ್ವ. ಅದಕ್ಕೆ ನಾವು ಸ್ವಲ್ಪ ನಿಲ್ಲಿಸಿ ಗಣೇಶಗನ್ನು ನೋಡಪ್ಪ ಅಂತ ಅನ್ನಕತ್ತಿದ್ವಿ. ಯಾಕಂದರೆ ನಾವು ಬರೋದು ತುಂಬ ಜಾಸ್ತಿ ಕಮ್ಮಿನೇ ತೊಳೆಗೆ ಅಡ್ಡಾಡೋಕ್ಕೆ. ಅದಕ್ಕೆ ನೋಡಪ್ಪ ಅನ್ನಕತ್ತಿದ್ದೆ. ಅದರ ನಂತರ ಏನಂದರೆ ಇದು ಗಣೇಶಂದು ನಾನು ಸ್ಲೋ ಮೋಷನ್ದಾಗೆ ತೊಗೋತಾ ಇದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆ್ಯಂಡ್ ತುಂಬ ಸಪೋರ್ಟ್ ಮಾಡಿರಿ. ಆ್ಯಂಡ್ ನೆಕ್ಸ್ಟ್ ಅಂದರೆ ಆ ಥರ ಒಂದು ಬರ್ಡೇ ಕೂಡ ನಾನು ವ್ಲಾಗ್ ಮಾಡ್ತೀನಿ. ತುಂಬ ಸಖತ್ ಥಿಯೇಟರ್ ಇದೆ ಅಲ್ಲಿದು. ಆ ಥರ ಕೂಡ ಚೆನ್ನಾಗಿ ಗಿಫ್ಟ್ಸ್ ಕೂಡ ತೊಗೊಂಡಿದ್ದೀವಿ. ಅದರ ನಂತರ ಎಲ್ಲನೂ ತೋರಿಸ್ತೀವಿ. ಬಟ್ ನೀವು ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು.